सुवर्णसुगोत्रोद्भवस्य नेत्रावती जन्मदिनोत्सव ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲು ಅಂತ ಅಂದ್ಕೊಳ್ತಾ ಇದ್ದೀರಾ. ಸೊ ತಡ ಮಾಡಲ್ಲ, ಹೇಳ್ಬಿಡ್ತೀನಿ. ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದರೆ ಹೇಗೆ ಹೇಳಬೇಕು ಹೇಳ, ಒಬ್ಬ ಮಹಾರಾಣಿ ಹೊಟ್ಟೆಯಲ್ಲಿ ಒಬ್ಬ ಯುವರಾಣಿ ಹುಟ್ಟಿರುವಂಥ ದಿವಸ. ಲೆಟ್ಸ್ ಗೆಸ್ ಮಾಡಿದ್ರ ಬೇಡ, ನಾನೇ ಹೇಳ್ಬಿಡ್ತೀನಿ. ಮಹಾರಾಣಿ ಅಂದರೆ ನನ್ನಮ್ಮ ಯಾವಾಗೂ ನನಗೆ ಮಹಾರಾಣಿನೇ. ಆ ಯುವರಾಣಿ ಅಂದರೆ ನಾನೇ. ಸೊ ನನ್ನ ಹುಟ್ಟುಹಬ್ಬದ ದಿನ ಇವತ್ತು. ಸೊ ನೆನ್ನೆ ಎಲ್ಲ ತುಂಬಾ ಬೇಜಾರಲ್ಲಿದ್ದೆ. ಸೊ ಬಟ್ ಈ ವ್ಲಾಗ್ 2 ಡೇಸೇ ಆಗ್ಬೋದು ಅಪ್ಲೋಡ್ ಆಗೋಕ್ಕೆ. ಏನು ಕಾರಣ ಅಂದರೆ, ಸೊ ಒಂದು ವಿಡಿಯೋ ಪೆಂಡಿಂಗಲ್ಲಿದೆ. ಸೊ ಆ ವಿಡಿಯೋ ಆದಮೇಲೆ ಈ ವಿಡಿಯೋ ಬರಬೇಕಂದ್ರೆ 2 ಡೇಸ್ ಆಗುತ್ತೆ. ಆದ್ರೂ ನನಗೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಡಿಫ್ರೆನ್ಸು. ನೆನ್ನೆ ಫುಲ್ ಬೇಜಾರಲ್ಲೇ ಇದ್ದೆ. ಆದ್ರೂ ಒಂಥರ ಸ್ಪೆಷಲ್ಲಾಗಿದೆ ಈ ಇಯರ್ ನನಗೆ. ಹೌದು, ಮಿಸ್ ಮಾಡ್ಕೊಳ್ತೀನಿ. ಸೊ ಪ್ರತಿಯೊಂದನ್ನು ಮಿಸ್ ಮಾಡ್ಕೊಳ್ತೀನಿ. ಅದಕ್ಕೂ ಜಾಸ್ತಿನೇ ಸಿಕ್ಕಿದೆ ನನಗೆ. ಏನಪ್ಪ ಅಂದರೆ, ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಶೋಭಿತಾ ಅಕ್ಕಂಗೆ. ಸೊ ಅಕ್ಕ, ಹೇಗಿದೆ ಡ್ರೆಸ್? ನಿಮಗೋಸ್ಕರ ನೀವು ಕೊಡಿಸಿರೋಂಥ ಡ್ರೆಸ್ನ ವೇರ್ ಮಾಡಿದ್ದೀನಿ. ಸೊ ಹಸ್ಬೆಂಡ್ ಕೊಡಿಸಿರೋ ಬಟ್ಟೆಯಲ್ಲಿ ಇನ್ನೂ ವೇರ್ ಮಾಡ್ದಿರೋ ತುಂಬ ಹಾಗೆ ಇಟ್ಟಿದ್ದೀನಿ. ತೆಗೆದು ಮತ್ತೆ ಇಲ್ಲ, ಅಕ್ಕ ಪ್ರೀತಿಯಿಂದ ನನಗೋಸ್ಕರ ಕೊಡಿಸಿರೋ ಬಟ್ಟೆನೇ ನಾನು ವೇರ್ ಮಾಡಬೇಕು. ಸೊ ಅಕ್ಕ ಕೊಡಿಸಿರೋಂಥ ಗಿಫ್ಟು. ಹಾಗೆ ಅಕ್ಕ ಮಿಡ್ನೈಟ್ ಅರ್ಲಿ ಮಾರ್ನಿಂಗು 4:30ಗೆ ಅಕ್ಕನ ಫಸ್ಟ್ ವಿಶ್ ನನಗೆ. ಹಾಗೆ ಅಕ್ಕನ ಫಸ್ಟ್ ಕಾಲ್ ಮಾರ್ನಿಂಗು. ಥ್ಯಾಂಕ್ ಯು ಸೋ ಮಚ್ ಶೋಭಿತಾ ಅಕ್ಕ. ಮೊನ್ನೆನೇ ಬಂದು 15 ಡೇಸ್ ಹಿಂದೆನೇ ಬಂದು ನನಗೆ ಶಾಪಿಂಗ್ ಮಾಡಿಸಿ ಡ್ರೆಸ್ನ ಕೊಡಿಸಿದ್ದು ಇದೇ ಅಕ್ಕ. ನಾನು ಅವತ್ತು ಡ್ರೆಸ್ ನಿಮಗೆ ಶೇರ್ ಮಾಡಿರಲಿಲ್ಲ. ಸೊ ಇದೇ ಶೋಭಿತಾ ಅಕ್ಕ ಕೊಡಿಸಿದಂಥ ಡ್ರೆಸ್ಸು. ಹೇಗಿದೆ? ತುಂಬಾ ಚೆನ್ನಾಗಿದೆ, ಲ್ಯಾವೆಂಡರ್ ಕಲರು. ಹಾಗೆ ಬೆಳಗ್ಗೆನೇ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಆಷಾಢದಲ್ಲಿ ಮೊದಲನೇ ಅಮಾವಾಸ್ಯೆ. ಹಂಗೆ ಅಕ್ಕ ಬೇಗನೆ ಬೆಳಗ್ಗೆನೆ 4:15 ಎದ್ದು ನನಗೆ ವಿಶ್ ಮಾಡಿ, ಹಾಗೆ ದೇವಸ್ಥಾನಕ್ಕೆ ಹೋಗಿ ನನ್ನ ಹೆಸರಲ್ಲಿ ಪೂಜೆ ಮಾಡಿಸಿ ಕಾಲ್ ಮಾಡಿದರು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಯಾವ ಜನ್ಮದ ಋಣಾನು ಬಂದನೋ ಗೊತ್ತಿಲ್ಲ. ನಿಮ್ಮ ಸಿಸ್ಟರ್ ಬಾಂಡಿಂಗ್ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ತುಂಬ ಜನ ನಂಬರ್ ಇರೋರೆಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾ ಇದ್ದೀರಾ. ಹಾಗೆ ನಂಬರ್ ಇರೋರು ಹಾಗೆ ಮೆಸೇಜ್ ಮಾಡಿ ನನಗೆ ವಿಶ್ ಮಾಡಿದ್ದೀರಾ. ಅಪರಿಚಿತರು ಅಂತಾರಲ್ವ, ಆ ಥರ ಇಷ್ಟೊಂದು ಜನ ಪ್ರೀತಿನ ಗಳಿಸಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದೀರಾ. ಅದು ನಾನು ಒಂದು ಸ್ಟೋರಿನೂ ಹಾಕಿಲ್ಲ ಇವತ್ತು. ಗೊತ್ತಿಲ್ಲ, ಇಷ್ಟೊಂದು ಜನಕ್ಕೆ ಗೊತ್ತಾಗಿ ನೀವು ಇಷ್ಟೊಂದು ಮೆಸೇಜ್ ಹಾಕಿದ್ದೀರಾ. ನಿಮ್ಮ ಎಲ್ಲರ ಪ್ರೀತಿನ ಇಷ್ಟೊಂದು ಗಳಿಸಿದ್ದೀನಿ ಅಂದರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹಾಗೆ ಆಂಟಿ ಕಾಲ್ ಮಾಡಿದರು. ಹಾಗೆ ನನ್ನ ಫ್ರೆಂಡು DNN ಬೆಸ್ಟ್ ಅಂತ ನನಗೆ ಇಲ್ಲೇ ಪಕ್ಕದಲ್ಲೇ ಇದ್ದಾಳೆ. ಸೊ ಅವಳನ್ನ ತೋರ್ಸೋಕ್ಕಾಗಿಲ್ಲ ಇಷ್ಟು ದಿವಸ. ಮುಂದೆ ಯಾವಾಗಾದರೂ ತೋರಿಸ್ತೀನಿ. ದಿವ್ಯಾ, ಅವಳು ಬೆಳಗ್ಗೆನೇ ನನಗೆ ಏನು ಗಿಫ್ಟ್ ಕೊಟ್ಟಿದ್ದಾಳೆ. ಸೊ ಅವಳು ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ ವಿಡಿಯೋ ಕ್ಲಿಪ್ಪಿಂಗ್ನ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಅವಳಿಗೆ ನನಗೆ ಇಷ್ಟ ಆಗಿರೋದು ಏನಂದರೆ, ಮಲ್ಲಿಗೆ ಹೂವು ಅಂದರೆ ನಂಗೆ ಚಿಕ್ಕ ಹುಡುಗಿಂದನೂ ಅಷ್ಟು ಇಷ್ಟ ಮಲ್ಲಿಗೆ ಹೂವು ಅಂದರೆ. ಸೊ ಅವಳು ನನಗೆ ಬರ್ಡೇ ದಿವಸ ಮಲ್ಲಿಗೆ ದಿಂಡನ್ನ ಕೊಟ್ಟಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ದಿವ್ಯಾ. ಹಾಗೆ ನಮ್ಮ ಆಂಟಿ ಊರಿಂದ ಕಾಲ್ ಮಾಡಿದರು. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಅವ್ರ ಮನೆಯಲ್ಲಿ ಪೂಜೆ ಎಲ್ಲ ವಿಶೇಷವಾಗಿ ಮಾಡ್ತಾರೆ. ಸೊ ನನ್ನ ಹೆಸರಲ್ಲಿ ಇವತ್ತು ಅಭಿಷೇಕ, ಹಾಗೆ ಅಲಂಕಾರ ಮಾಡಿ ಅಭಿಷೇಕ ಕುಂಕುಮ ಅರ್ಚನೆ ಮಾಡ್ತಾ ಇರೋದು. ಹಾಗೆ ನನ್ನ ಫ್ಯಾಮಿಲಿ ಹೆಸರು ಹೇಳಿ ಅಭಿಷೇಕ ಮಾಡಿದ್ದು. ಆ ವಿಡಿಯೋ ಕೂಡ ಆಂಟಿ ನನಗೆ ತುಂಬ ತೋರಿಸಿದ್ರು. ಹಾಗೆ ಆ ವಿಡಿಯೋ ಕ್ಲಿಪ್ಪಿಂಗ್ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇವತ್ತಿನ ನನ್ನ ಬರ್ಡೇ ಸ್ಪೆಷಲ್. ನನ್ನ ಮಕ್ಕಳು ಎದ್ದಿದ ತಕ್ಷಣವೇ ನನಗೆ ಚಾಕ್ಲೇಟ್ಸ್ ಹತ್ರ ಎಲ್ಲ ಸರ್ಪ್ರೈಸ್ ಕೊಟ್ಟರು. ಅದಕ್ಕೆ ಹೋದ ವರ್ಷ ಈ ಥರ ಇರಲಿಲ್ಲ ನನ್ನ ಬರ್ಡೇ. ಯಾವಾಗೂ ನನಗೆ ಖುಷಿ ಕೊಡಬೇಕು, ಏನೋ ಒಂದು ಮಾಡ್ತಿದ್ರು. ಸೊ ಅವ್ರು ಇದ್ದಾಗ ಈ ಥರ ಸರ್ಪ್ರೈಸ್ ಮೇಲೆ ಸರ್ಪ್ರೈಸು ಸಿಚುವೇಶನ್ಸ್ ಬಂದಿಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಇಯರು ಕೂಡ ನನಗೆ ಒಂಥರ ಸ್ಪೆಷಲ್ಲಾಗೇ ಇದೆ. ಸೊ ನೋಡೋಣ ಈವ್ನಿಂಗ್ವರೆಗೂ ಯಾವ ಥರ ಹೋಗುತ್ತೆ. ನನ್ನ ಏನು ಪ್ಲಾನ್ ಇಲ್ಲ, ನಾರ್ಮಲ್ ಅಷ್ಟೇ. ಬಟ್ ಎಲ್ಲರೂ ಕೊಡ್ತಾ ಇರೋ ಪ್ರೀತಿ ತಡ್ಕೊಳಕ್ಕಾಗದೆ ಜಾಸ್ತಿ ಅನ್ನಿಸ್ತಿದೆ.
ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಪ್ಲೀಸ್ ವ್ಲಾಗ್ನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವ್ಲಾಗ್ ನೋಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದು ಏನೆಲ್ಲ ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಾಗೆ ಆಂಟಿ ಅಭಿಷೇಕ ಎಲ್ಲ ಮಾಡ್ತಿರೋ ವಿಡಿಯೋ ಕೂಡ ಹಾಗೆ ನನಗೆ ಸ್ಕ್ರೀನ್ ಶೇರ್ ಮಾಡ್ಕೊಬೇಕು ಅನ್ನೋದು ಮರೆತು ಬಿಟ್ಟು ವಿಡಿಯೋನ ಬೇರೆ ಮೊಬೈಲಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅಮ್ಮ ದುರ್ಗಮ್ಮನ ಇವತ್ತು ನೀವು ಕೂಡ ಕಣ್ತುಂಬ ಅಮಾವಾಸ್ಯೆ ದಿವಸ ನೋಡಿಕೊಂಡು ನಿಮಗೆಲ್ಲನೂ ಕೂಡ ಒಳ್ಳೆಯದಾಗಲಿ ಅಂತ ನನ್ನ ಕಡೆಯಿಂದ ಆಶಿಸ್ತೀನಿ. ಹಾಗೆ ನಿಮ್ಮೆಲ್ಲರ ಪ್ರೀತಿ ಪ್ಲಸ್ ನನಗೆ ಬೇಕು ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ಸೊ ಫೈನಲಿ ನಾನು ನನ್ನ ಫ್ರೆಂಡು ದೇವಸ್ಥಾನಕ್ಕೆ ಬಂದ್ವಿ, ಪೂಜೆ ಮಾಡಿಸ್ಕೊಂಡು ಹೊರಡೋಣ ಅಂತ. ಇಲ್ಲಿ ವಿಶೇಷ ಏನಂದರೆ ಇವತ್ತು ಬೆಳಗ್ಗೆ ನಾರ್ಮಲ್ ಪೂಜೆ ಇರುತ್ತೆ ಅಷ್ಟೇ, ಸಂಜೆ ಸ್ಪೆಷಲ್ ಅಮಾವಾಸ್ಯೆ ಇರೋದ್ರಿಂದ ಹೋಮ ಪೂಜೆಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಬಟ್ ನಾವು ಸಂಜೆ ಬರೋಕ್ಕಾಗಲ್ಲ ಅಂತ ಇವಾಗ ಬಂದು ಬರ್ಡೇ ಆಗಿರೋದ್ರಿಂದ ನನ್ನ ಫ್ರೆಂಡ್ ಕರ್ಕೊಂಡು ಬಂದು ಇವತ್ತು ಪೂಜೆ ಮಾಡಿಸ್ಕೊಂಡು 7 ಮಂತ್ಸ್ ಆದಮೇಲೆ ಅಮ್ಮನ ದರ್ಶನ ಮಾಡಿದೆ. ನೇತ್ರಾವತಿ ಜನ್ಮದಿನಾಂಗೋತ್ಸವ ಅಭಿಷೇಕಾಂಚ ಕರಿಷ್ಯೆ. ಓಂ ಜಾತವೇದೇದು ನವಾಮ ಸೋಮರಾಜಿ ಓನಿಲಹ ದಿವೇದಃ ಸನಪರ ದುರ್ಗಾಣಿ ವಿಶ್ವಾ ನಾವೇ ವಸಂತಂ ದರಿತಾ ದಗ್ನಿಃ ತಾಮಗ್ನೋರ್ಣಾಂತವತಾಜ ವಂದೇಂ ವೈರೋಚನೀಂ ಕಂಪ್ಲೇಷ್ಟಾಃ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ ಸುತರಸಿತಸೇ ನಮಃ ಅಗ್ನೇ ತ್ವಂ ಪಾರಯಾನಭ್ಯೋ ಅಸ್ಮಾನ್ ತ್ವಸ್ತಿಪರ ದುರ್ಗಾಣಿ ವಿಶ್ವಾ ಓಶ್ಚ ಉದ್ವೇ ಉಲಾನು ಉರ್ವೇ ಭವಾಸೋಕಾಯತನಿಯಾ ಯಶಲ್ಯೋಃ ವಿಶ್ವಾದಿನೋ ದುರ್ಗಃ ಜಾತವೇ ದಸ್ಸಂಧನ್ನನಾವಾದು ಹಿತಾದಿವರ್ಷೆ ಅಗ್ನೇ ಅದ್ರಿವನ್ ಮನಸಾ ಪುನಾನೋ ಅಸ್ಮಾಕಂ ಭೂಜ್ಯವಿತಾ ತುನೂನಾಃ ವೃತನಾಚ ಶಕುಂ ಸಾಮಾನ ಮುಗ್ಧಮಗ್ನಿ ಭುವೇ ಪರಮಸ್ತಾದು ಸನಪುರು ದುರ್ಗಾಣಿ ವಿಶ್ವಾ ಆವೇ ವಸಂತ. ಸೊ ಫೈನಲಿ ಪೂಜೆ ಎಲ್ಲ ಆದಮೇಲೆ ಅಲಂಕಾರ ಪೂಜೆ ಎಲ್ಲ ಆದಮೇಲೆ ಈ ಥರ ಇದೆ ಅಮ್ಮನವರು ಆಂಟಿ ಮನೆಯಲ್ಲಿ. ಸೊ ಆ ಅಮ್ಮನವರು ಆಂಟಿಗೆ ಹೊಲ್ದಿದ್ದಾರೆ. ದಿವಸ ಈ ಥರ ವಿಶೇಷವಾದಂಗೆ ಪೂಜೆಗಳು ನಡೀತಾ ಇರುತ್ತೆ. ನನಗೇನಾದರೂ ನೋವಾದಾಗ ಆ ಥರ ಬೇಜಾರಲ್ಲಿದ್ದಾಗ ಆಂಟಿ ವಿಡಿಯೋ ಕಾಲ್ ಮಾಡಿ ಒಂದು ಸ್ವಲ್ಪ ಹೊತ್ತು ಅಮ್ಮನ ಹತ್ರ ಕುತ್ಕೊಂಡು ಪ್ರಾರ್ಥನೆ ಮಾಡಿ ಈ ಥರ ನನಗೆ ತೋರಿಸ್ತಾ ಇರ್ತಾರೆ. ಎಷ್ಟೋ ಮನಃಶಾಂತಿ ಅಮ್ಮನಿಂದ ನನಗೆ ದೊರಕಿದೆ. ಸೊ ನೀವು ಎಲ್ಲ ನೋಡಿ ಒಳ್ಳೆಯದಾಗಲಿ ಅಂತ ಈ ವಿಡಿಯೋನ ಶೇರ್ ಮಾಡಿದ್ದೀನಿ. ಸೊ ಪೂಜೆ ಆದಮೇಲೆ ಎಷ್ಟು ಮುದ್ದಾಗಿ ಕಾಣ್ತಿದ್ದಾರೆ ಅಮ್ಮ ಅಲ್ವಾ. ಹಾಯ್, ಸೊ ಈವ್ನಿಂಗ್ ಆಗಿದೆ. ಸೊ ಸಂಜೆ ಈ ಥರ ಕಾಫಿ ಕುಡಿತಾ ನಿಮ್ಮ ಜೊತೆ ಮಾತಾಡೋಣ ಅಂತ. ಸೊ ಅಮ್ಮನೂ ಕೂಡ ಫೋನಲ್ಲಿ ಮಾತಾಡ್ತಾ ಕಾಫಿ ಕುಡಿತಾ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ನನ್ನ ಕೈಯಲ್ಲಿ ಬ್ಯಾಂಗಲ್ಸ್ ನೋಡಿದ್ರ ಏನಪ್ಪ ಈ ಬ್ಯಾಂಗಲ್ಸ್ ಸ್ಟೋರಿ ಅಂದರೆ, ಸೊ ನೋಡಿ 2 ಕೈಯಲ್ಲಿ ಬ್ಯಾಂಗಲ್ಸ್ ಇದೆ. ಈ ಬ್ಯಾಂಗಲ್ ಏನಕ್ಕೆ ಹಾಕ್ಕೊಬೇಕಾಗಿ ಬಂತು ಸಡನ್ನಾಗಿ ಅಂದರೆ ನನ್ನ ಮಗನ ಕಾರಣ. ಸೊ ನೋಡಿ ಬ್ಯಾಂಗಲ್ ಬ್ಯಾಗ್ ಕೂಡ ಇಲ್ಲೇ ಇದೆ. ಸೊ ನೋಡಿ ಇಷ್ಟೇ, ಅದು ಹಾಕೋ ಅಷ್ಟೊತ್ತಿಗೆ ನನ್ನ ಕೈ ಹೋಗ್ತಾ ಇಲ್ಲ, ಟೈಟ್ ಆಯಿತು ಅಂತ ಅದನ್ನಲ್ಲೇ ಬಿಟ್ಟಿದ್ದೀನಿ. ಸೊ ನಾನು ಎಲ್ಲಿವರೆಗೂ ಹಾಕು ಅಂತ ಹೇಳಿದ್ದು ನಿನ್ನ ಬಳೆನ. ನೋಡಿ ಫ್ರೆಂಡ್ಸ್, ಇಲ್ಲಿವರೆಗೂ ನನ್ನ ಕೈ ತುಂಬ ಬಳೆ ಹಾಕ್ಕೊಬೇಕಂತೆ. ಗೊತ್ತಿಲ್ಲ ಅವ್ನಿಗೆ ಏನಕ್ಕೆ ಆಸೆ ನನ್ನ ಕೈಗೆ ಬಳೆ ಹಾಕಬೇಕು ಅಂತ ಆಸೆ ಆಯಿತು ಅಂದರೆ. ಸೊ ನಾನು ಒಂದು ರೀಲ್ ಮಾಡ್ತಿದ್ದೆ ಇನ್ಸ್ಟಾಗ್ರಾಮಲ್ಲಿ, ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಅಂತ ಸಾಂಗ್ ಈಗ ಟ್ರೆಂಡ್ ಆಗಿದೆ ಅಲ್ವಾ. ಆ ರೀಲ್ನ ಮಾಡೋಕ್ಕೆ ಟ್ರಯಲ್ ಮಾಡ್ತಿದ್ದೆ ಸಾಂಗಿಗೆ. ಸೊ ನಾನು ಏನೇ ರೀಲ್ಸ್ ಮಾಡೋವಾಗ ಅವನೇ ಶೂಟ್ ಮಾಡ್ತಾನೆ. ಸೊ ಅದಕ್ಕೆ ಅವನನ್ನ ಬ್ಯಾಂಗಲ್ ಬಂಗಾರಿಗೆ ಬ್ಯಾಂಗಲ್ ಹಾಕ್ಕೊಂಡಿಲ್ಲಲ್ಲ ಮಮ್ಮಿ, ನೀನು ಬ್ಯಾಂಗಲ್ ಹಾಕ್ಕೊಂಡೇ ಆಡಬೇಕು, ಇಲ್ಲ ಇಲ್ಲ ಹಾಕು ಅಂತ ಆಟ ಮಾಡಿದ. ಸೊ ಫೈನಲಿ 2 ಕೈಗೂ ಇದು ಇಲ್ಲಿಂದ ಹಾಕ್ಕೊಬೇಕಂತೆ ನನ್ನ ಮಾಡು ಕೈಯಿಂದ ಕೈ ಫುಲ್ಲು ತುಂಬಿಸ್ಕೋಬೇಕಂತೆ. ಸೊ ನೋಡೋಣ, ಅದು ನನಗೆ ಅವ್ನು ಹೇಳಿದ್ಮೇಲೆ ಇಷ್ಟ ಆಗ್ತಿದೆ ಹೆಂಗಿರುತ್ತೆ. ಫುಲ್ ಕೈಗೂ ಗ್ಯಾಪ್ ಇಲ್ಲದೆ ಬಳೆ ತುಂಬಿಸ್ಕೊಳ್ಳೋಕ್ಕೆ ನಮ್ಮ ಸೈಜ್ ಸಿಗಲ್ಲ ಅಲ್ವಾ, ಅವ್ನಿಗೆ ಹೇಳಿದ್ರೆ ಅರ್ಥನೇ ಮಾಡ್ಕೊತಿಲ್ಲ. ಸೊ ಫೈನಲಿ ಇಷ್ಟು ಬ್ಯಾಂಗಲ್ನ 2 ಕೈಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಆ ರೀಲ್ನ ಮಾಡಿ ಪೋಸ್ಟ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ನೀವು ಕೂಡ ಎಲ್ಲ ಹೋಗಿ ನೋಡಿ. ಹಾಗೆ ಇವತ್ತು ನನ್ನ ಬರ್ಡೇ ಇದೆ ಅಂತ ನಾನು ಎಲ್ಲೂ ಕೂಡ ಒಂದು ಸ್ಟೇಟಸ್ ಸ್ಟೋರಿ ಆಗಲಿ ಎಲ್ಲೂ ಏನೂ ಹಾಕಿರಲಿಲ್ಲ ಬೆಳಗ್ಗೆ. ಅಲ್ಲಪ್ಪ ಸಡನ್ ಗೊತ್ತಿಲ್ಲ ಹೆಂಗೆ ನನ್ನ ಬರ್ಡೇ ವಿಶ್ಶು ಆಲ್ಮೋಸ್ಟು ಸ್ಟೇಟಸಲ್ಲಿ ಎಲ್ಲರೂ ಈಗ ಬರ್ಡೇ ವಿಶ್ ಕಳಿಸಿದ್ರೆ ಅದನ್ನ ಸ್ಕ್ರೀನ್ಶಾಟ್ ತೆಗೆದು ಸ್ಟೋರಿಗೆ ಹಾಕ್ಕೊಳ್ತಾರೆ. ಸೊ ನಾನು ನೋಡಿದ್ದೀನಿ, ನಾನು ಅಂದ್ಕೊಳ್ತಿದ್ದೆ ಏನಕ್ಕೆ ಈ ಥರ ಹಾಕ್ಕೊಳ್ತಾರಪ್ಪ ಅಂತ. ಸೊ ಅದೇ ಸಿಚುವೇಶನ್ಗೆ ನಾನು ಬಂದೆ ಇವತ್ತು. ನಾನು ಎಲ್ಲೋ ನನಗೇನು ಅನ್ನಿಸ್ತಂದರೆ, ನಾನು ಎಲ್ಲೂ ಯಾರಿಗೂ ಸ್ಪ್ರೆಡ್ ಮಾಡಿಲ್ಲ ಇವತ್ತು ನನ್ನ ಬರ್ಡೇ ಇದೆ ಅಂತ ಹೇಳಿಲ್ಲ. ಸೊ ಹೇಗೋ ಗೊತ್ತಾಯಿತು, ನನ್ನ ಫ್ರೆಂಡ್ಸ್ ಬಿಡಿ ಗ್ರೂಪ್ ಅವ್ರಿಗೆ ಗೊತ್ತಿದೆ ಗ್ರೂಪಲ್ಲಿ ಎಲ್ಲ ಸ್ಕೂಲ್ ಗ್ರೂಪಲ್ಲಿ ಹಾಕಿದ್ದಾರೆ.
ಸೊ ಅದು ಯಾರಿಗೂ ಸ್ಪ್ರೆಡ್ ಆಗಲ್ಲ ಸ್ಟೇಟಸ್ಸು. ಓಕೆ, ಅವರಿಗೆಲ್ಲ ರಿಪ್ಲೈ ಕೊಟ್ಟೆ, ಥ್ಯಾಂಕ್ಸ್ ಹೇಳಿದೆ. ಮತ್ತು ಹಾಗೆ ನನ್ನ ಫ್ರೆಂಡ್ಸು ಹಾಗೆ ಫ್ಯಾಮಿಲಿ ಎಲ್ಲರೂ ಕೂಡ ಅವರ ಸ್ಟೇಟಸಲ್ಲಿ ನನ್ನ ವೀಡಿಯೋಸು, ಸಾಂಗ್ಸು, ಸಿಸ್ಟರ್ಸ್ ಎಲ್ಲ ಇವನ್ ಫ್ರೆಂಡ್ಸು ಕೂಡ ಎಲ್ಲರೂ ಅವರ ಸ್ಟೋರಿಗೆ ಹಾಕ್ಕೊಂಡಿದ್ದಾರೆ. ಒಬ್ಬರಿಂದ ಒಬ್ಬರು ಸ್ಪ್ರೆಡ್ ಆಗಿ ಹಾಗೆ ನನ್ನ ಫೋಟೋಸ್ ಎಲ್ಲರೂ ಸ್ಟೋರಿಯಲ್ಲಿ ಹಾಕ್ಕೊಂಡಾಗ ನನಗೆಲ್ಲೋ ಅನ್ನಿಸ್ತು, ಇಷ್ಟೊಂದು ಪ್ರೀತಿ, ಇಷ್ಟೊಂದು ನನ್ನ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸನ ನಾನು ಗಳಿಸಿದ್ದೀನಲ್ವ, ಇವ್ರು ಹಾಕಿರೋ ಸ್ಟೋರಿನೆಲ್ಲ ಕ್ಲಿಕ್ ಮಾಡಿ ನಾನು ಯಾಕೆ ಸ್ಟೇಟಸ್ಗೆ ಹಾಕ್ಕೊಬಾರ್ದು ಅಂತ ಆಗ ಮಧ್ಯಾಹ್ನ ಮೇಲೆ ಜ್ಞಾಪಕ ಬಂದು ಎಲ್ಲಾರ್ದು ಸ್ಟೋರಿಗೆ ಹಾಕಿದ್ದೀನಿ. ಕೆಲವಷ್ಟು ಜನ ಹಾಕೋಕ್ಕಾಗದೇ ಇದ್ದರೆ ಸಾರಿ. ಈ ವಿಡಿಯೋ ಮೂಲಕ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಸೊ ಇಷ್ಟೊಂದು ಪ್ರೀತಿ ವಿಶ್ವಾಸನ ನನ್ನ ಮೇಲೆ ಇಟ್ಕೊಂಡಿದ್ದೀರಾ. ಇದು ಯಾವಾಗಲೂ ಇದೇ ಥರ ಇರಬೇಕು. ನನಗೆ ಗೊತ್ತಿಲ್ಲ, ಇಷ್ಟು ವರ್ಷಗಳ ನನ್ನ ಬರ್ಡೇ ಸ್ಪೆಷಲ್ ಬೇರೆ ಥರನೇ ಇರ್ತಾಯಿತ್ತು. ಈ ಇಯರು ನನಗೆ ಸರ್ಪ್ರೈಸ್ ಅನ್ನೋದಕ್ಕಿಂತ ಸ್ಪೆಷಲ್ಲಾಗಿದೆ. ಸೊ ನಿಮ್ಮೆಲ್ಲರ ಕಾಳಜಿ ಹಾಗೆ ಪ್ರೀತಿ, ಒಂದು ಗೌರವ, ಆ ಬೆಲೆ ಸ್ಥಾನನ ನಾನು ಸಂಪಾದಿಸಿದ್ದೀನಾ ಅಂತ ನನಗೆ ನಿಮ್ಮಿಂದನೇ ಗೊತ್ತಾಗ್ತಿದೆ. ಯಾರೆಲ್ಲ ನನಗೆ ವಿಶ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಫ್ಯಾಮಿಲಿ, ಫ್ರೆಂಡ್ಸು, ನೇಬರ್ಸು ಎಲ್ಲರೂ ನನ್ನ ಫ್ಯಾಮಿಲಿ ಮೆಂಬರ್ಸೇ. ಈ ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ, ಸೊ ಮಧ್ಯಾಹ್ನ ಏನು ಲಂಚ್ ಏನಿಲ್ಲ, ಸಿಂಪಲ್ಲು. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಬೇರೆ ಏನು ಟ್ರೀಟ್ ಗೀಟ್ ಎಲ್ಲ ನನ್ನ ಮಕ್ಕಳು ಟ್ರೀಟ್ ಕೊಡ್ತೀನಿ ನನಗೆ ಇಷ್ಟ ಆಗಿರೋದು ಅಂದರು. ಸೊ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಾನು ತಿನ್ನಲ್ಲ, ಹೊರಗೆಲ್ಲ ಹೋಗಿ ಏನಾದರೂ ಮನೆಯಲ್ಲೇ ಸಿಂಪಲ್ಲಾಗಿ ನಮ್ಮಮ್ಮ ಏನು ಮಾಡ್ತಾರೆ ನೋಡೋಣ. ನನಗೋಸ್ಕರ ಆಲೂಬಟ್ ಮಾಡ್ತೀನಿ ಅಂದರು, ಪೂರಿ ಮಾಡಿ ಪಾಯಸ, ಆಲೂಬಟ್ಟು. ಸೊ ಬೇಡ ಅಂದೆ, ಯಾಕೋ ನನಗೆ ತಿನ್ಬೇಕು ಅನ್ನಿಸ್ತಿಲ್ಲ, ಬೇಡ ಅಂದೆ. ಸೊ ನೋಡೋಣ, ನೈಟ್ ಡಿನ್ನರ್ಗೆ ಏನಾದರೂ ಸಿಂಪಲ್ಲಾಗಿ ಟಿಫನ್ ಟೈಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ಸೊ ಫೈನಲಿ ನೈಟ್ ಡಿನ್ನರ್ಗೆ ಇವತ್ತು ನಾನೇನು ಸ್ಪೆಷಲಾಗಿ ಅಡುಗೆ ಮಾಡ್ತಾಯಿಲ್ಲ. ಬಿಸಿ ಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಬ್ಯಾಂಗ್ಳೂರ್ ಸ್ಪೆಷಲ್ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇಷ್ಟೆಲ್ಲ ವೆಜಿಟೇಬಲ್ಸ್ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಪೆಷಲ್ ಅಂದರೆ ಬಟಾಣಿ ಬದಲು ಅವರೆಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಎಕ್ಸ್ಪೆಷಲಿ ನಮ್ಮ ಮನೇಲಿ ನಮ್ಮ ಮಕ್ಳಿಗಾಗಲಿ ಅಮ್ಮಂಗಾಗಲಿ ನನ್ನ ಕೈಯಲ್ಲಿ ತುಂಬಾ ಇಷ್ಟ. ಹಂಗೆ ಇವಾಗ ಬಿಸಿಯಾಗಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ. ಸೊ ನಾನು ಬಿಸಿಬೇಳೆ ಬಾತ್ಗೆ ನೋಡಿ ಅಕ್ಕಿ, ತೊಗರಿಬೇಳೆ ಹಾಗೆ ಸ್ವಲ್ಪ ಒಂದು 2 ಇಡಿಯಷ್ಟು ಹೆಸ್ರು ಬೇಳೆನ ಹಾಕ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಒಂದು 4 ಮೆಂಬರ್ಸ್ಗೆ ಮಾಡುವಾಗ 1 ಇಡಿಯಷ್ಟು ಹೆಸ್ರುಬೇಳೆನ ಹಾಕ್ಕೊಳ್ಳಿ. ಹಾಗೆ ಬಿಸಿಬೇಳೆಬಾತ್ ಪೌಡ್ರು, ಕಡಲೆಬೀಜ, ಒಂದು ಸ್ವಲ್ಪ ಟೊಮೆಟೊ, ಆನಿಯನು, ಕ್ಯಾಪ್ಸಿಕಮ್. ಸೊ ನಾನು ರೆಸಿಪಿನ ಶೇರ್ ಮಾಡ್ತಾಯಿಲ್ಲ ಇಲ್ಲಿ ನಿಮಗೆ. ನೆಕ್ಸ್ಟ್ ಯಾವಾಗಾದರೂ ಕಮೆಂಟ್ ಮಾಡಿ ಶೇರ್ ಮಾಡ್ತೀನಿ. ಲೆಂತ್ ಆಗಿಬಿಡುತ್ತೆ ಅಂತ ರೆಸಿಪಿ ಶೇರ್ ಮಾಡಿಲ್ಲ. ತುಂಬ ಜನ ಕೇಳಿದ್ದೀರಾ ವಾಂಗಿಬಾತ್ ರೆಸಿಪಿ. ಸಿಸ್ಟರ್ಸ್, ಖಂಡಿತ ಈ ಸತಿ ವಾಂಗಿಬಾತ್ ಮಾಡಿದಾಗ ನಿಮಗೆ ಪರ್ಸ್ನಲಿ ನಾನು ಶೇರ್ ಮಾಡ್ತೀನಿ. ನೋಡಿ, ಬಿಸಿಬೇಳೆಬಾತು ಕೂಡ ರೆಡಿ ಆಯಿತು. ಪಕ್ಕದಲ್ಲಿ ಖಾರ ಬುಂದಿದೆ. ಇದ್ರ ಕಾಂಬಿನೇಷನ್ ತುಪ್ಪ ಹಾಕ್ಕೊಂಡು ಈಗ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ನಮ್ಮ ಮಕ್ಳಿಗಾಗಲಿ ಅಮ್ಮಂಗಾಗಲಿ ನನ್ನ ಕೈಯಲ್ಲಿ ತುಂಬ ಇಷ್ಟ. ನನ್ನ ಮಗ ಯಾವಾಗೂ ನನಗೆ ಕಮೆಂಟ್ಸ್ ಕೊಡ್ತಾನೆ ಇರ್ತಾನೆ, ದೊಡ್ಡವನು, ನೀನು ಮಾಡ್ದಂಗೆ ಬಿಸಿಬೇಳೆಬಾತು ಯಾವ ಹೋಟೆಲಲ್ಲಿ ತಿಂದರೂ ಚೆನ್ನಾಗಿರಲ್ಲ ಮಮ್ಮಿ ಅಂತ. ಅವನೆಲ್ಲಾದರೂ ಟ್ರಿಪ್ಪೆಲ್ಲ ಹೋದಾಗ ಬಿಸಿಬೇಳೆಬಾತನ್ನ ಹೋಟ್ಲಲ್ಲಿ ತೊಗೊತಾನೆ. ಇಷ್ಟ ಅವನಿಗೆ. ತೊಗೊಂಡು ತಿಂದ್ಬಿಟ್ಟು ಮಮ್ಮಿ ನೀನು ಮಾಡೋ ಅಷ್ಟು ಟೇಸ್ಟ್ ಎಲ್ಲೂ ಬರಲ್ಲ ಅಂತಾನೆ. ಸೊ ಹುಳಿ, ಉಪ್ಪು, ಸ್ವೀಟ್ ಎಲ್ಲನೂ ಕೂಡ ಕರೆಕ್ಟಾಗಿ ಪರ್ಫೆಕ್ಟಾಗಿ ಹಾಕಬೇಕು. ಸೊ ನೋಡಿ, ನಾನು ಅಮ್ಮನಿಗೆ ಏನೋ ಹಂಗಿಸ್ತಾ ಇದ್ದೀನಿ. ಅಮ್ಮನ ಸ್ಟೈಲ್ ಹಿಂಗೆ ಇಟ್ಕೊಂಡು ಕುತ್ಕೊತಾರೆ ಮೂತಿನ, ಫೋನಿಗೆ ಮಾತಾಡಲ್ಲ, ಒಂದು ಎಕ್ಸ್ಪ್ರೆಷನ್ ಕೊಡಲ್ಲ. ಅದನ್ನೇ ಹಂಗಿಸ್ತಾ ನಾನು ಅಮ್ಮನಿಗೆ ಕಾಮಿಡಿ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಬಿಸಿಬೇಳೆಬಾತ್ ಹೇಗಿದೆ ಅಂತ ನಾನು ಕೂಡ ಟೇಸ್ಟ್ ಮಾಡಿ ನೋಡ್ತೀನಿ. ಹಾಗೆ ಪರ್ಸ್ನಲಿ ಇವತ್ತು ನನ್ನ ಬರ್ಡೇ ತುಂಬಾ ಸ್ಪೆಷಲ್ಲಾಗಿ ಕ್ರಿಯೇಟ್ ಮಾಡಿ ಕೊಟ್ಟಂಥ ನಿಮ್ಮ ಎಲ್ಲರಿಗೂ, ಫ್ರೆಂಡ್ಸ್, ಫ್ಯಾಮಿಲಿ, ಸಿಸ್ಟರ್ಸು, ನನ್ನ ನೇಬರ್ಸ್ ಆಗಿರ್ಬೋದು. ನಾನು ಎಲ್ಲೂ ಕೂಡ ಇವತ್ತು ಮಾರ್ನಿಂಗ್ ಒಂದು ಸ್ಟೇಟಸ್ ಹಾಕಿರಲಿಲ್ಲ ನನ್ನ ಬರ್ಡೇ ಇದೆ ಅಂತ. ಗೊತ್ತಿಲ್ಲ ನಿಮಗೆಲ್ಲ ಹೇಗೆ ಗೊತ್ತಾಯಿತು. ಒಬ್ಬರಿಂದ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿರೋರಿಗೆ, ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿರೋರಿಗೆ, ಹಾಗೆ ನನ್ನ ಫೋಟೋನ ನಿಮ್ಮೆಲ್ಲರ ಸ್ಟೇಟಸಲ್ಲಿ ಬರ್ಡೇ ಡಿ.ಪಿನ ಹಾಕಿರೋರಿಗೆ, ತುಂಬ ಜನ ನನ್ನ ಹಳೆ ಮನೆ ಹತ್ರ ಇರುವ ನೇಬರ್ಸ್ ಆಗಿರ್ಬೋದು, ಇಲ್ಲಿ ಫ್ರೆಂಡ್ಸು, ಫ್ಯಾಮಿಲಿ, ನನ್ನ ಸ್ಕೂಲ್ ಫ್ರೆಂಡ್ಸು, ಹೇಳೋಕ್ಕೇ ಆಗಲ್ಲ.
ತುಂಬ ಸ್ಪೆಷಲ್ಲಾಗಿ ಕ್ರಿಯೇಟ್ ಮಾಡಿ ಕೊಟ್ಟಿದ್ದೀರಾ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಸೊ ಇಯರು ನೋಡಿ ನನ್ನ ಹಸ್ಬೆಂಡ್ ಇದು 2 years ಬ್ಯಾಕ್ ಫೋಟೋ ನನಗೆ ಫೇವ್ರೆಟ್ ಸ್ವೀಟ್ನ ತಂದು ಬರ್ಡೇ ದಿವಸ ಈ ಥರ ಸರ್ಪ್ರೈಸ್ ಕೊಡ್ತಾಯಿದ್ರು. ಸೊ ಇದನ್ನೆಲ್ಲ ಖಂಡಿತ ನಾನು ಮಿಸ್ ಮಾಡ್ಕೊಳ್ತೀನಿ. ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.